ಫ್ರೆಂಡ್ಸ್ ಆಕ್ಚುಲಿ ನಾನು ಅವ್ರನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಮಾತ್ರ ಅಲ್ಲ, ನೀವೆಲ್ಲರೂ ಮಿಸ್ ಮಾಡ್ಕೊಳ್ತಾ ಇದ್ದೀರಾ. ಬೇಡರ ಕಣ್ಣಪ್ಪ, ಬಹದ್ದೂರ್ ಗಂಟು, ನಮ್ಮೆಲ್ಲರ ಅಣ್ಣ ರಾಜಣ್ಣ, ನಾಗರಹಾವು, ಸಾಹಸ ಸಿಂಹ, ನಮ್ಮ ವಿಷ್ಣು ದಾದಾ ಅವ್ರು ನಮಗೆ ಕೊಟ್ಟಿರುವಂಥ ನೆನಪು ಒಂದ ಎರಡ, ಕಾಡುವಂಥ ನೆನಪು ಎಷ್ಟು ನೆನೆಸ್ಕೊಂಡ್ರು ಕಮ್ಮಿನೇ. ಪಾತ್ರವೇ ಪ್ರಾಣವಾಗಿ ಅಭಿನಯಿಸುವಂಥ ನಟರು ಅವ್ರನ್ನ ನೋಡಿದ್ರೆ ಪ್ರತಿಯೊಬ್ಬರು ಕೂಡ ಕೈ ಮುಗಿತಾರೆ. ನಿಮ್ಮೆಲ್ಲರ ಮುತ್ತಿನ ಹಾರ ಸಾಮ್ರಾಟರು, ರಾಜಾಧಿರಾಜ ಆ ರಾಜ್ ವಿಷ್ಣು ಅವ್ರನ್ನ ನಾವು ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಪದಗಳಲ್ಲಿ ಬಣ್ಣಿಸೋಕೆ ಸಾಧ್ಯ ಇಲ್ಲ. ಆದರೆ ಅವರ ನೆನಪುಗಳ ಅನಾವರಣಗೊಳಿಸೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ರಾಜ್ ವಿಷ್ಣು ಫ್ಯಾನ್ ಇದ್ದಾರೆ. ಅವ್ರ ಜೊತೆ ಇವತ್ತಿನ ವರಮಹಾಲಕ್ಷ್ಮಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ರೆ ಸಖತ್ತಾಗಿರುತ್ತೆ ಅಲ್ಲ. ಸೊ ವೇಟಿಂಗ್ ಫಾರ್ ವಾಟ್? ವೆಲ್ಕಮ್ ಟು ರಾಜ್ ವಿಷ್ಣು ಸ್ಪೆಷಲ್ ಪ್ರೋಗ್ರಾಮ್. Are you ready everybody? 1 2 3 yes, ಧೂಳು ಎಪಿಸೋಡ್ ಸ್ಟಾರ್ಸ್ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ರೀ. ಇವ್ರು ಕೂತ್ಕೊಂಡ್ರೆ ಧೂಳು, ನಿಂತ್ಕೊಂಡ್ರೆ ಧೂಳು, ಕಾಲಿಟ್ರೆ ಧೂಳು, ಲುಕ್ ಕೊಟ್ರೆ ಧೂಳು, ಇವ್ರು ಹಿಂದೆ ಧೂಳು, ಮುಂದೆ ಧೂಳು, ಧೂಳು ಧೂಳು ಧೂಳು. ಟೋಟಲಿ ನಮ್ಮ ಬಾಕ್ಸ್ ಆಫೀಸ್ ನ ಧೂಳು ಎಪ್ಸೋದಕ್ಕೆ ಸೂಪರ್ ಡೂಪರ್ ಆದ ಅವತಾರ್ ಜೊತೆ ಬಂದಿದ್ದಾರೆ. ಗೊತ್ತಲ್ಲ, ರಾಜ್ ವಿಷ್ಣು ಫ್ಯಾನ್ ಅಂದ್ರೆ ಸುಮ್ನೆನಾ? ನಮ್ಮೆಲ್ಲರ ಸೂಪರ್ ಡೂಪರ್ ಕಾಮಿಡಿ ಕಿಲ್ಲಾರಿ, ಕಾಮಿಡಿ ಕಿಂಗ್, ಸೂಪರ್ ಸ್ಟಾರ್ ಶರಣ್ ಅವ್ರ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಹಾಯ್ ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಸ್ವಲ್ಪ ಹುಷಾರಾಗಿರಿ. ಈ ಜಿಂಕೆನ ನೋಡಿದ್ರೆ ಕಳ್ದೋಗ್ಬಿಡ್ತೀರಾ, ನಿಮ್ಮ ಹಾರ್ಟ್ ಫೇಲ್ಯೂರ್ ಆಗಿಬಿಡುತ್ತೆ. ಆಮೇಲೆ ನಿಮ್ಮ ಹಾರ್ಟ್ ನಿಮ್ಮನ್ನು ಬಿಟ್ಬಿಟ್ಟು ಕಳ್ದೋಗಿದೆ ನನ್ನ ಹಾರ್ಟ್ ಅಂತ ಹುಡ್ಕೋಕೆ ಶುರು ಮಾಡ್ತೀರಾ. ಅಷ್ಟು ಗಾರ್ಜಸ್ ಆಗಿದ್ದಾರೆ ನಮ್ಮ ಹುಡುಗಿ. ಅವ್ರನ್ನ ವೆಲ್ಕಮ್ ಮಾಡೋಣ. ವೈಭವಿ ಶಾಂಡಿಲ್ಯ ಅಂತ. ಹಾಯ್, ಗುಡ್ ಟು ಸಿ ಯು. ಥ್ಯಾಂಕ್ ಯು, ಸೇಮ್ ಯರ್. ಥ್ಯಾಂಕ್ ಯು. ಒಂದು ಸೂಪರ್ ಡೂಪರ್ ಆದ ಸ್ಟ್ರೇಂಜ್ ಆದ ಲವ್ ಸ್ಟೋರಿ ಜೊತೆಗೆ ಒಂದು ಎಕ್ಸ್ಟ್ರಾರ್ಡಿನರಿ ಟ್ವಿಸ್ಟ್, ಟೋಟಲಿ ಫ್ಯಾಮಿಲಿ ಓರಿಯೆಂಟೆಡ್ ಎಂಟರ್ಟೈನ್ಮೆಂಟ್ ಇರುವಂತಹ ಒಂದು ಸಿನಿಮಾನ, ಹಾಗೆ ನಮ್ಮ ರಾಜ್ ವಿಷ್ಣುನ ನೆನಪು ಮಾಡಿಸುವಂಥ ಒಂದು ಅವಕಾಶನ ನಮ್ಮ ನಿರ್ದೇಶಕರು ಕೊಟ್ಟಿದ್ದಾರೆ, ಕೆ ಮಾದೇಶ್ ಅವರು, ರಾಜ್ ವಿಷ್ಣು ಸಿನಿಮಾದ ಮೂಲಕ. ಸೊ ಆ ಮಹಾನ್ ಸಾಧಕರ ಆಶೀರ್ವಾದದೊಂದಿಗೆ ನಾವಿವತ್ತು ಖುಷಿಯಾಗಿದ್ದೀವಿ. ಆ ರೀತಿಯ ಒಂದು ಸೂಪರ್ ಡೂಪರ್ ಆದ ಮೂವಿನ ನೋಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಹೇಗೆಲ್ಲ ಮಾಡಿದ್ರು, ಎಷ್ಟೆಲ್ಲ ರಿಸ್ಕ್ ತಗೊಂಡ್ರು, ಎಷ್ಟೆಲ್ಲ ಎಂಟರ್ಟೈನ್ಮೆಂಟ್ ಇತ್ತು, ಎಷ್ಟೆಲ್ಲ ಖುಷಿ ಪಟ್ಟರು, ಸಾಕಷ್ಟು ಕ್ವೆಶನ್ಸ್ಗಳು ನಿಮ್ಮನ್ನ ಕಾಡ್ತಾ ಇದೆ. ಅದನ್ನೆಲ್ಲ ಕೇಳೋದಕ್ಕೆ ನಾವು ವೆಲ್ಕಮ್ ಮಾಡಲೇಬೇಕು ನಮ್ಮ ಡೈರೆಕ್ಟರ್ ಕೆ ಮಾದೇಶ್ ಅವ್ರನ್ನ. ಹಾಯ್ ಸರ್. ಹಲೋ. ಗುಡ್ ಟು ಸೀ ಯು. ಥ್ಯಾಂಕ್ ಯು. ಹ್ಯಾಪಿ ವರಮಹಾಲಕ್ಷ್ಮಿ. ಹಬ್ಬದ ದಿನ ಒಳ್ಳೆ ಗಿಫ್ಟ್ ಕೊಟ್ಟಿದ್ದೀರಾ. ಸಖತ್ ಎಂಟರ್ಟೈನ್ಮೆಂಟ್, ಮನೋರಂಜನೆ, ನಗ್ತಾ ಇದ್ದೀವಿ, ನಾವು ಖುಷಿ ಪಡ್ತಾ ಇದ್ದೀವಿ, ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಸೊ ನಾವು ಹಿಂದೆ ಎಲ್ಲೂ ನೋಡಿಲ್ಲ, ಮುಂದೆ ಎಲ್ಲೂ ನೋಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಮಹಾನ್ ಸಾಧಕರ ಫ್ಯಾನ್ ಆಗಿ ಅಭಿನಯ ಮಾಡೋದು, ನಿಮ್ಮನ್ನ ಆ ಗೆಟಪ್ಗಳಲ್ಲಿ ನೋಡೋದೇ ಖುಷಿ ಆಗುತ್ತೆ. ಆ ಸೂಪರ್ ಸ್ಟೈಲು, ಆ ಕೈ ವಿಷ್ಣು ಥರ ಮಾಡೋದು ಏನು, ರಾಜ್ಕುಮಾರ್ ಥರ ಮಾಡೋದೇನು ಸಾಕದಾಗಿತ್ತು. ಹೌ ಇಸ್ ದ ಎಕ್ಸ್ಪೀರಿಯನ್ಸ್ ಆ ರೋಲ್ ಮಾಡೋದು? ಇಟ್ಸ್ ನಾಟ್ ಅ ಈಸಿ ಟಾಸ್ಕ್. ಹೌದು ಹೌದು. ಹೆಂಗೆ ಮಾಡಿದ್ರಿ? ನನಗೆ ಫಸ್ಟ್ ಆಫ್ ಆಲ್ ಇಮಿಟೇಷನ್ ಕಷ್ಟ. ನಾನು ಯಾವುದೇ ಸಿನಿಮಾಗಳಲ್ಲೂ ಕೂಡ ಇಮಿಟೇಷನ್ ಅಂತಿದ್ದಂಗೆ, ಅಂದರೆ ಇಮಿಟೇಟ್ ಮಾಡೋದಲ್ಲ, ಸೊ ಅವರನ್ನು ಅನುಕರಣೆ ಮಾಡುವಂಥದ್ದಿದೆ ಗೊತ್ತಾ, ಅದನ್ನು ಭಾಳ 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 ಕಷ್ಟ ನನಗೆ. ಯಾಕಂದರೆ ನಾನು ಫಸ್ಟ್ ಆಫ್ ಆಲ್ ಅದೊಂದು ಬೇರೆ ವಿದ್ಯೆ, ಅದೊಂದು ಬೇರೆ ಆರ್ಟ್. ಅದು ಒಂದು ನಮಗೆ ಗೊತ್ತಿಲ್ಲದೆ ಒಂದು ಶಕ್ತಿ ಬಂದಿದ್ದೇನು ಅಂತಂತಂದರೆ, ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡ್ತಾ ಬೆಳೆದಿದ್ದೀವಿ, ಅವ್ರ ಸಿನಿಮಾಗಳನ್ನ ನೋಡ್ತಾ ಕಲ್ತಿದ್ದೀವಿ ನಾವು. ಆಮೇಲೆ ಅವರ ಜೀವನ ಶೈಲಿ ನಮಗೆ ಟೆಕ್ಸ್ಟ್ ಬುಕ್ ಇದ್ದ ಹಾಗೆ. ಸೊ ನಾನು ಆವಾಗಲೇ ಎಲ್ಲರಿಗೂ ಹೇಳ್ತಾ ಇರ್ತೀನಿ, ಅವರು ಬದುಕಿ ಹೋಗಿ ನಮಗೆ ಒಂದಿಷ್ಟು ಎಕ್ಸಾಂಪಲ್ಸ್ನ ಬಿಟ್ಟು ಹೋಗಿದಾರಲ್ಲ, ಅವರಲ್ಲಿ ಒಂದು 10, ಇವರಲ್ಲಿ ಒಂದು 10 ಪಾಯಿಂಟ್ಸ್ ತೊಗೊಂಡ್ರೂ ಸಾಕ್ರಿ, ಜನ್ಮ ಸಾರ್ಥಕ. ಸೊ ಅಲ್ವಾ? ಸೊ ಹೀಗೆ ಚಿಕ್ಕ ವಯಸ್ಸಿಂದ ನೋಡ್ತಾ ಬೆಳೆದಿದ್ದಂಥವ್ರೊಬ್ಬರಿಗೆ ಕಣ್ಣು ಕಟ್ಟದಂಗಿದೆ. ಅವ್ರು ನಿಂತ್ಕೊಂಡ್ರೆ ಹೇಗೆ ನಿಂತ್ಕೊಳ್ತಾರೆ, ಕೂತ್ಕೊಂಡ್ರೆ ಹೇಗೆ ಕೂತ್ಕೊಳ್ತಾರೆ, ಅವ್ರು ಆ ಅಂದರೆ ಹೆಂಗಿರುತ್ತೆ, ಬೇಡ ಅನ್ನೋದು ಹೆಂಗಿರುತ್ತೆ, ಬೇಕೇ ಬೇಕು ಅನ್ನೋದು ಹೆಂಗಿರುತ್ತೆ ಅಂತ ಅನ್ನೋಂಥದ್ದು ಇಲ್ಲಿ ಒಂದು ಇದು ನಮಗೆ ಸಿಕ್ಕಂಥ ಒಂದು ಬೆಸ್ಟ್ ಆಪರ್ಚುನಿಟಿ. ಇನ್ನೊಂದೇನು ಅಂದರೆ, ಎಲ್ಲರಿಗೂ ಅವರ ಎಲ್ಲ ಹಾವಭಾವಗಳನ್ನು ಗೊತ್ತಿರುವಂಥದ್ದು, ತಪ್ಪಂಗಿಲ್ಲ. ಹೌದು, ಏನಾದ್ರೂ ಮಿಸ್ಟೇಕ್ ಮಾಡಿದ್ರೆ ಹಂಗ್ ಮಾಡ್ತಿದ್ರಾ ಅನ್ನೋ ತರ ಆಗ್ಬಿಡುತ್ತೆ. ಎಷ್ಟು ಕಷ್ಟ ಆಗುತ್ತೆ ಅದು ಅಂತಂತಂದ್ರೆ. ಸೊ ಗೊತ್ತಿಲ್ಲ, ಅವ್ರಗಳ ಆಶೀರ್ವಾದನೋ ಏನೋ ಗೊತ್ತಿಲ್ಲ. ಸೊ ನಮ್ಗೆ ಗೊತ್ತಿಲ್ಲದೇನೆ ಅದು ಆಗಿರುವಂತ ಒಂದು ರಾಜ್ ವಿಷ್ಣು ಅವ್ರನ್ನ ಜೊತೆಯಾಗಿ ನೋಡುವಂತ ಒಂದು ಸೌಭಾಗ್ಯ ಈ ಸಿನಿಮಾಕ್ಕೆ. ಸೀರಿಯಸ್ಲಿ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಯಾಕಂದ್ರೆ ಐ ಫೀಲ್ ಐ ಆಮ್ ಬ್ಲೆಸ್ಡ್ ಅಷ್ಟೇ, ಐ ಆಮ್ ಲಕ್ಕಿ ಇನಫ್. ಯಾಕಂದ್ರೆ ಆ ಥರದ್ದೊಂದು ಪಾತ್ರವನ್ನ ಅಂಥವ್ರು ಇಬ್ಬರು ಮಹಾನ್ ವ್ಯಕ್ತಿಗಳ ಹೆಸರನ್ನ ಇಟ್ಕೊಂಡು ಒಂದು ಪಾತ್ರನ ಮಾಡುವಂಥ ಒಂದು ಅವಕಾಶ ಇದೆಯಲ್ಲ. ಸೊ ಅದಕ್ಕೆ ನಾನು ಇಡೀ ರಾಜ್ ವಿಷ್ಣುವಿನ ತಂಡಕ್ಕೆ ಮತ್ತು ನಿರ್ದೇಶಕರಿಗೆ ಮತ್ತು ನಿರ್ಮಾಪಕರಾದಂಥ ರಾಮು ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ರಾಜ್ ವಿಷ್ಣು ಅಂತ ಹೇಳಿದೆ ತಡ ಶಿಲ್ಲೆ ಚಪ್ಪಾಳೆಗಳು ಕೇಳಿಸ್ತಾ ಇದೆ. ನಮ್ಮ ಆಡಿಯನ್ಸು ಎಷ್ಟು ಖುಷಿ ಪಡ್ತಾ ಇದ್ದಾರೆ ಗೊತ್ತಾ. ಆ್ಯಂಡ್ ಈ ಒಂದು ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಹೆಸರೇನು? ಕ್ಯಾನ್ ಯು ಜಸ್ಟ್ ಟೆಲ್ ದ ರೋಲ್ ಆಫ್ ಯೋರ್ ನೇಮ್? Sure. My character's name is Lavanya. She's a small town girl, basically, and I could relate to her because though I'm from Mumbai, I'm not really like a Mumbai girl. So it was really like a homely girl who respects her parents, who obeys her parents. So
she's a girl now. They have family friends. Like Raj Vishnu and his parents and my parents are family friends. So now what happens that there is something going wrong between the family friends, and then how the hero really loves the Lavanya, Raj Vishnu really loves Lavanya, and then what he makes sure, like how he makes sure that she's going to marry him. The story is all about the rom-com, entertainment, comedy, family entertainment. I should ask you one thing. Yeah. ಏನೇ ನೀನು ಹೋಗಿ ಹೋಗಿ ಕಾಫಿ ಶಾಪನ್ನು ಲವ್ ಮಾಡಿದ್ಯಾ? ಹಾಗೆ ಪಾಸಿಬಲ್? ಲವಲ್ ಮಾಡೋಕ್ಕೂ ಮುಂಚೆ ಅವ್ರ ಬಗ್ಗೆ ಏನು ಗೊತ್ತಿತ್ತು ನಿಮಗೆ? ಹೆಂಗೆ ಲವಲ್ ಬಿದ್ರಿ? ಹೌ ಡಿಡ್ ಯು ಫೆಲ್ ಇನ್ ಲವ್? See, because Raj Vishnu, he has been always trying to woo Lavanya. He's been always trying. He was because already in love with Lavanya. So now he just has to make sure that how again Lavanya will just respond back to him. So love is something which is, you know, unconditional. What Raj Vishnu did for Lavanya, I think any girl can fall for him then. That is for sure. Irrespective of the designations. Yeah. ಆ್ಯಂಡ್ ಸರ್ ಥ್ಯಾಂಕ್ಸ್ ತುಂಬ ಹೇಳಬೇಕು ನಿಮಗೆ. ನಮ್ಮ ಕಾಮಿಡಿ ಒಂದು ಎಲಿಮೆಂಟ್ಸ್ಗಳನ್ನ ಹೃದಯಕ್ಕೆ ಮನಸ್ಸಿಗೆ ಒಂದು ಫುಲ್ 100% ಅಲ್ಲ, ಅದು ಮೋರ್ ದೆನ್ 100% ತುಂಬಿಕೊಡುವಂಥ ಶಕ್ತಿ ಇರೋದು ನಮ್ಮ ಶರಣ್ ಸರ್ಗೆ ಅಂತ ಹೇಳ್ಬೋದು. ಅಷ್ಟು ಸುಪುಡುಪರಾದ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಸೊ ಈ ಪಾತ್ರಕ್ಕೆ ಅವರ ಆಯ್ಕೆಯಿಂದ ಹಿಡಿದು ಒಂದು ಅವ್ರಿಗೆ ಡೈರೆಕ್ಷನ್ ಮಾಡಿದ್ದು ಹೆಂಗಿತ್ತು? ಭಾಳ ಖುಷಿ ಕೊಡ್ತು. ಫಸ್ಟ್ ಆಫ್ ಆಲ್ ರಾಜ್ ವಿಷ್ಣು ಅನ್ನೋ ಟೈಟ್ಲಿಗೆ ನಾನು ಡೈರೆಕ್ಷನ್ ಮಾಡಿ ತುಂಬ ಖುಷಿ ಇದೆ. ಯಾಕಂದರೆ ನಾನು ಫ್ರಮ್ ಚೈಲ್ಡ್ಹುಡ್ ನಾನು SLC ಓದ್ಬೇಕಾದ್ರೆ ಸಿನಿಮಾ ಹುಚ್ಚು. ಆಗೆಲ್ಲ ಬ್ಲಾಕಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡು ಇಬ್ಬರು ಸಿನಿಮಾನ ನೋಡ್ತಾ ಇದ್ದೆ. ಸೊ ಆ ಇಬ್ಬರು ಮಹಾನ್ ಸಾಧಕರ ಟೈಟ್ಲು ನನ್ನ ನಿರ್ದೇಶನ ಮಾಡೋದಕ್ಕೆ ಸಿಕ್ಕಿದ್ದು ಮಹಾನ್ ಭಾಗ್ಯ ಅಂದ್ಕೊತೀನಿ. ಜೊತೆಗೆ ಶರಣ್ ಸಾರ್ ಜೊತೆ ಕೆಲಸ ಮಾಡೋದೇ ಒಂದು ತುಂಬ ಖುಷಿ, ಒಂದು ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್. ಈಗ ಕಾಮಿಡಿ ಸ್ಟಾರ್ ಅನ್ನೋದಕ್ಕಿಂತ ಅವ್ರು ಡ್ಯಾನ್ಸ್ ಎಷ್ಟು ಚೆನ್ನಾಗಿ ಮಾಡ್ತಾರೆ, ಫೈಟ್ ಹೆಂಗೆ ಮಾಡ್ತಾರೆ, ಪರ್ಫಾರ್ಮಿಂಗ್ ಮಾಡ್ತಾರೆ. ಬರೀ ಕಾಮಿಡಿ ಸ್ಟಾರ್ ಅಲ್ಲ, ನೀವು ಸಿನಿಮಾ ನೋಡಿದ್ದೀರಾ, ಎಲ್ಲ ಥರ ಪಾತ್ರ ನೀಲಾಜಲವಾಗಿ ಅಭಿನಯಿಸಿದ್ದಾರೆ. ಭಾಳ ತುಂಬ ಸಂತೋಷ ಆಗ್ತದೆ ನನಗೆ ಇವ್ರ ಜೊತೆ ಕೆಲಸ ಮಾಡೋಕ್ಕೆ. ಸಿಗ್ನೇಚರ್ ಸ್ಟೆಪ್ಸ್ಗಳು ನೋಡ್ತಾ ಇದ್ರೆ ಪ್ರತಿಯೊಬ್ರು ಕೂಡ ಡ್ಯಾನ್ಸ್ ಮಾಡ್ಬೇಕಂತ ಅನ್ಸುತ್ತೆ. ಅದ್ರ ಬಗ್ಗೆ ಮಾತಾಡೋಣ. ಬಟ್ ಅದಕ್ಕೂ ಮುನ್ನ ರಾಜ್ ವಿಷ್ಣು ಇಬ್ಬರು ಮಹಾನ್ ಸಾಧಕರ ಆಶೀರ್ವಾದದೊಂದಿಗೆ ಮೂಡಿ ಬಂದಿರುವ ಈ ಚಿತ್ರ ಟ್ರೇಲರ್ ಇಂದ ಸಖತ್ತು ಒಂದು ಮಾತನ್ನ, ಒಂದು ಚರ್ಚೆನ ಕ್ರಿಯೇಟ್ ಮಾಡಿದೆ. ಆ ಟ್ರೇಲರ್ ನೋಡದೆ ಮತ್ತಷ್ಟು ಕ್ವೆಶನ್ಸ್ಗಳು ಕೇಳಕ್ಕಾಗತ್ತಾ? ಸೊ ಫಸ್ಟ್ ಟ್ರೇಲರ್ ನೋಡೋಣ, ಎಂಜಾಯ್ ಮಾಡ್ಕೊಂಡ್ ಬರೋಣ. ಸೊ ಬನ್ನಿ ಟ್ರೇಲರ್ ನೋಡೋಣ. And Dio is back. Yes, ಶರಣ್ ಸರ್ ನಮ್ಮ ಚಿಕ್ಕು ಸರ್ ಬಿಟ್ರೆ ಹೊಟ್ಟೆ ಹುಣ್ಣಾಗೋ ಅಷ್ಟು ನಗಬೇಕು. ಸೊ ಥಿಯೇಟರ್ಗೆ ಹೋಗೋಕ್ಕೂ ಮುಂಚೆ ಒಂದು ಹೊಟ್ಟೆ ನೋವಿನ ಮಾತ್ರೆ ತಗೊಂಡು ಹೋದರೆ ಒಳ್ಳೇದು, ಯಾಕೆಂದರೆ ಅಷ್ಟು ಎದ್ದು ಬಿದ್ದು ನಗ್ತೀರಾ ನೀವು. ಸೊ ನಿಮ್ಮ ಆ್ಯಂಡ್ ಶರಣ್ ಸರ್, ನಿಮ್ಮ ಮತ್ತು ಚಿಕ್ಕು ಸರ್ ಕಾಂಬಿನೇಷನ್ ಅಧ್ಯಕ್ಷನ ನಾವು ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಹೆಂಗೆ ಅವ್ರ ಬಗ್ಗೆ ಏನು ಹೇಳ್ತೀರಾ? ಹೇಗಿತ್ತು? ಒಂದು ಕಾಂಬಿನೇಷನ್ನು ಇಷ್ಟಪಡುವಂಥದ್ದು ಜನ ಇದೆ ಗೊತ್ತಾ, ಅದು ನನ್ನ ಲೆಕ್ಕದು. ಯಾಕಂತಂದರೆ ಯೂಶ್ವಲಿ ಆ ಥರದೊಂದು ಕಾಂಬಿನೇಷನ್ನ ಜನ ಇಷ್ಟಪಟ್ಟು ಆ ಸಿನಿಮಾಗಳನ್ನ ಇಷ್ಟಪಡ್ತಾ ಇದ್ದಾರೆ. ಆ ಎರಡು ಜೋಡಿನ ಮತ್ತೆ ಮತ್ತೆ ನೋಡಬೇಕು ಅಂತ ಆಸೆ ಪಡ್ತಾ ಇದ್ದಾರೆ ಅಂತ ಅನ್ನೋದಾದರೆ ಐ ಫೀಲ್ ಐ ಆಮ್ ರಿಯಲಿ ಲಕ್ಕಿ. ಯಾಕೆ ಅಂತ ಹೇಳ್ತೀನಿ, ಇದು ಮೊದಲಿಂದನೂ ಕೂಡ ನೀವು ನೋಡ್ಕೊಳ್ತಾ ಬನ್ನಿ, ಅಂದರೆ ಚಿತ್ರರಂಗ ಇಂದ ನೋಡ್ತಾ ಬನ್ನಿ. ಈ ಥರದ್ದು ಒಂದು ಪೇರು ಅಲ್ವಾ ಸರ್, ಅವಾಗವಾಗ ಆ ಕಾಲಕ್ಕೆ ಒಂದೊಂದು ಪೇರು ನಿಮಗೆ, ನೀವು ಒಂದಿಷ್ಟು ಪೇರ್ಸ್ ನಿಮಗೆ ಸಿಗುತ್ತೆ ಈ ಥರ. ಸೊ ಇಲ್ಲಿ ಚಿಕ್ಕಣ್ಣವರ ಜೊತೆಯಲ್ಲಿ ಜನ ನನ್ನನ್ನು ನೋಡಲಿಕ್ಕೆ ಇಷ್ಟಪಡ್ತಿದ್ದಾರೆ ಅಂತ ಅನ್ನೋದೇ ಆದರೆ ಐ ಥಿಂಕ್ ಚಿಕ್ಕಣ್ಣವ್ರಿಗಿರುವಂಥ ಒಂದು ಎಕ್ಸ್ಟ್ರಾರ್ಡಿನರಿ ಕಾಮಿಡಿ ಟೈಮಿಂಗ್ ಅದು. ಆ್ಯಂಡ್ ಕನ್ನಡ ಇಂಡಸ್ಟ್ರಿಗೆ ಇವತ್ತು ಇರುವಂಥ ಒಂದು ಅಸೆಟ್ ಅವ್ರು ಎಲ್ಲೆಲ್ಲಿರ್ತಾರೆ, ನಾಟ್ ಓನ್ಲಿ ಆನ್ ಸ್ಕ್ರೀನ್, ಆಫ್ ಸ್ಕ್ರೀನ್ ಅದಕ್ಕೆ 2 times ವಾಟ್ ಹೀಸ್ ಆನ್ ಸ್ಕ್ರೀನ್. ಸೊ ಇದೇನಾಗುತ್ತೆ, ರಿಫ್ಲೆಕ್ಟ್ ಆಗುತ್ತೆ, ಅದು ಶೂಟ್ ಮಾಡಬೇಕಾದ್ರೆ ಅಷ್ಟು ಎಂಜಾಯ್ ಮಾಡಿ. ಕರೆಕ್ಟ್. ಅವಾಗ ಏನಾಗುತ್ತೆ, ನಿಮ್ಗೆ ಯೂಶಲಿ ಒಂದು ಕೆಮಿಸ್ಟ್ರಿ ಅಂತ ಹೇಳ್ತೀವಿ. ಆ ಕೆಮಿಸ್ಟ್ರಿ ಬರೀ ಆನ್ ಸ್ಕ್ರೀನ್ ಮಾತ್ರ ಆಗಿರಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ತಳಪಾಯ ನಾವಿಬ್ರು ಒಳ್ಳೆಯ ಸ್ನೇಹಿತರಾಗಿರ್ಬೇಕಾಗ್ತದೆ. ಸೊ ಅದು ಮಾತ್ರ ಸ್ಕ್ರೀನ್ ಮೇಲೆ ಕಾಣ್ ಬರ್ತದೆ. ಇಲ್ಲಿ ನಾನು ಒಬ್ಬ ಕಾಮಿಡಿಯನ್, ಸೊ ಒಬ್ಬ ಕಾಮಿಡಿಯನ್ ಟರ್ನ್ಡ್ ಹೀರೋ ಆದ್ರೂ ಕೂಡ ನಾನು ಅದೇ ಜಾನರ್ನಲ್ಲೇ ಇದ್ದೀನಿ ಇನ್ನೂ ಕೂಡ. ನನ್ನ ಎಲ್ಲ ಸಿನಿಮಾಗಳನ್ನೂ ನೀವು ನೋಡ್ತಾ ಬಂದರೆ ನನ್ನ ಜಾನರ್ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ಸೊ ಇದು ನನ್ನ ಗ್ರೌಂಡು, ನನ್ನ ಆಟ ಇದು. ಅಂದರೆ ಕಾಮಿಡಿ ಅಂತ ಅನ್ನೋವಂಥದ್ದು ಇಟ್ಸ್ ಮೈ ವರ್ಲ್ಡ್. ಸೊ ಆ ವರ್ಲ್ಡಿನಲ್ಲಿ ಇವತ್ತು ತುಂಬ ಎತ್ತರಕ್ಕೆ ಬೆಳೆದು ನಿಂತಿರುವಂಥ ಒಬ್ಬ ದೊಡ್ಡ ನಟ. ಸೊ ಹೀಗಾಗಿ ಏನಾಗುತ್ತೆ, ಇನ್ನೂ ಹತ್ತಿರದ ಕನೆಕ್ಷನ್ ನನಗೆ. ಇನ್ನೂ ನೀವು ಹೇಳಬೇಕು ಅಂದರೆ ಶೂಟಿಂಗ್ ಆನ್ ಸ್ಕ್ರೀನ್ಗಿನ್ನ ಆಫ್ ಸ್ಕ್ರೀನೇ ನಾವು ಭಯಾನಕ ಕೊಳೆ ಮಾಡ್ತೀವಿ. ಎಷ್ಟೋ ಸಲ ಇವ್ರ ಹತ್ರ ಬೈಸ್ಕೊಂಡಿರೋದಂದ್ರೆ ಆ ಥರ. ನಾವು ಯೂಶಲಿ ಅವರು ಸಖತ್ತು ಕೂಲೆಸ್ಟ್ ಡೈರೆಕ್ಟರ್ ಅವರೇ ಒಂದೊಂದ್ಸಲ, ಸರ್
ಅನ್ನೋ ರೇಂಜಿಗೆಲ್ಲ ಬರುತ್ತೆ. ಅವ್ನು, ಸಾಕು ಸೀರಿಯಸ್ ಸಾಕು ಸುಮ್ಮನೆ ಇದಾಗ್ಬಿಡುತ್ತೆ, ಸಣ್ಣ ಹೋಗ್ತಾ ಇದೆ ಸರ್, ಏನು ಸರ್ ಲೈಟ್ ಹೋಗ್ತಾ ಇದೆ ಸರ್ ಅಂತಂತಾರೆ. ಶಿಕ್ಷಣ ಲಾಸ್ಟ್ ಇದು ಸುಮ್ಮನೆ ಅಂತ ಅಂದ್ಬಿಟ್ಟು ಮತ್ತೆ ನಗು ಬರ್ಬಿಡ್ತೀರಿ. ಫನ್ ಅನ್ಲಿಮಿಟೆಡ್. ಆಮೇಲೆ ಎಷ್ಟು ಟೇಕ್ಸು, ಸಾರಿ ಸರ್ ಇಲ್ಲಿ ಪಾಪ ಈ ಪ್ಲಾಟ್ಫಾರ್ಮ್ ಅಲ್ಲಿ ಅವ್ರಿಗೆ ಸಾರಿ ಕೇಳಲೇಬೇಕು, ಅಷ್ಟು ಪಾಪ ಅವ್ರಿಗೆ ಹಿಂಸೆ ಕೊಟ್ಟಿದೀವಿ ನಾವು. ಏನಕ್ಕೆ ಅಂತಂದ್ರೆ ಯೂಶಲಿ ಅದು ಒಂದೊಂದು ಸಲ ಹಂಗೆ ಆಗೋಗ್ಬಿಡುತ್ತೆ. ಅದೇನಕ್ಕಾಯ್ತು ಅಂತಂದ್ರೆ ಯೂಶಲಿ ನಾನು ಕ್ಲೈಮ್ಯಾಕ್ಸ್ ಸೀನು, ಒಂದು 300-400 ಜನ ಜೂನಿಯರ್ಸ್ ಇದ್ದಾರೆ ಸಿನಿಮಾದಲ್ಲಿರೋ, ಆಲ್ಮೋಸ್ಟ್ ಎಲ್ಲ ಆಕ್ಟರ್ಸ್ ಅಲ್ವಾ ಸರ್? ಹೌದು, ಎಲ್ಲ ಆಲ್ಮೋಸ್ಟ್ ಸಿನಿಮಾದಲ್ಲಿರೋ ದೊಡ್ಡ ದಂಡು ಅಲ್ಲಿದೆ. ಏನೋ ಗೊತ್ತಿಲ್ಲ ರೀ, ನಮ್ಗೆ ನಗು ಬರ್ತಾ ಇದೆ. ಅದೇನೋ ಆಗೋಗಿತ್ತು ಸರಿ, ಇಬ್ರು ಮುಖ ಹಿಂಗೆ ನೋಡಿದ್ರೆ ನಗು ಬರುತ್ತೆ. ಒಂದು ಶಾರ್ಟ್ ಅವರು ಒಂದು ಸೀರಿಯಸ್ ನಮ್ಗೆ ಅನ್ಎಕ್ಸ್ಪೆಕ್ಟೆಡ್ ಒಂದು ಟ್ವಿಸ್ಟು ಒಬ್ಬರ ಬಾಯಿಂದ ಬರುತ್ತೆ. ಇದನ್ನ ಅಲ್ಲಿರೋ ಕ್ಯಾರೆಕ್ಟರ್ಸು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಅಯ್ಯೋ ಹಿಂಗಾಗಿತ್ತ ಇವ್ರ ಲೈಫಲ್ಲಿ ಅಂತ ಅನ್ನೋವಂಥದ್ದು. ದಟ್ ವಾಸ್ ರಿಯಲಿ ಎ ಶಾಕಿಂಗ್ ಥಿಂಗ್ ಟು ದಿ ಆಡಿಯನ್ಸ್ ಆಸ್ ವೆಲ್ ದಿ ಕ್ಯಾರೆಕ್ಟರ್ಸ್ ದೇ. ಹಂಗಾಯ್ತಾ ಅಂತ ಹಿಂಗೆ ನೋಡ್ಬೇಕು, ಹಿಂಗೆ ನೋಡ್ತಿದ್ದೆ ಹಿಂಗೆ ಬರ್ತಾ ಇದೆ. 1 2 3 4 ಹಿಂಗೆ ಹೋಗ್ತಾನೆ ಐತೆ ಹಿಂಗೆ. ಇವರು ಫಸ್ಟ್ ಇವರು ನಕ್ಕರು, ಸರ್ ಹೋಗೋಣ ಸರ್ ಟೇಕ್ ಹೋಗೋಣ ಅಂದರು. ಮತ್ತೆ ಅಂತ ಅನ್ನೋದು, ಶರಣ್ ಸರ್ ಚಿಕಣ ಅವ್ರೆ ಸ್ವಲ್ಪ ಸೀರಿಯಸ್ ಆಗಿ ಮಾಡೋಣ ಈ ಸಲ, ಓಕೆ ಸರ್. ಅಲ್ಲಿಂದ ಮತ್ತೆ 3 ಟೇಕು. ಬರ್ತಾ ಸರ್ ಅಂದರು. ಓ ಯಾಕೋ ಸ್ವಲ್ಪ ಬೇರೆ ಸೌಂಡ್ ಬರ್ತಾ ಇದೆ. ಅವ್ರು ಪಾಪ ಅಷ್ಟು ಕೂಲ್ ಆಗಿರೋರ್ನ ಫುಲ್ ಆಕ್ಷನ್ ಅವ್ರು ಹೆಂಗಾಗ್ಬಿಟ್ರು ಲಾಸ್ಟಲ್ಲಿ ಅವರು ಮೈಕ್ ಸೈಡ್ಗೆ ಇಟ್ಬಿಟ್ಟು, ನೀವು ನಕ್ಬಿಡಿ ಇಲ್ಲ, ನೀವು ನಕ್ಬಿಡಿ ಸರ್ ಅಲ್ಲ, ನೀವು ಎಷ್ಟು ನಕ್ಕು ಬಿಡ್ತೀರೋ ಅಷ್ಟು ನಕ್ಕಾದ್ಮೇಲೆ ಶಾರ್ಟ್ ಇಡ್ತೀನಿ ಅಂತಂದ್ರು. ಸರ್ ನಾವು ಒಂದ್ಸಲ ಒಂದು ಕೆಲಸ ಮಾಡೋಣ ಅನ್ನೋದು, ಇಬ್ರು ಚೆನ್ನಾಗಿ ಗಿಂಡ್ಕೊಂಡು ಇಬ್ರು ಎಸ್ ಸರ್ ರೆಡಿ ಸರ್ ಅಂತಂದೆ. ಫೈನಲ್ ಅಷ್ಟು ಕಾಲೇ 10 ಗಂಟೆನೂ ಆಗ್ಬಿಟ್ಟಿತ್ತು. ಓಕೆ ಟೇಕ್ ಅಂತ ಟಕ್ ಆ್ಯಕ್ಷನ್ ಅಂತಿದೆ. ಹಿಂಗೆ ನೋಡಿ ಹಿಂಗೆ ಬಂತು. ಇವ್ರು ಎದ್ದುಬಿಟ್ಟು ಸೈಡ್ಗೆ ಕ್ಯಾಮ್ರಾಮನ್ ಬಾಸ್ ಅದೆಲ್ಲ ಮುಗಿಲಿ, ಈ ಕಡೆ ಬನ್ರಿ, ಈ ಬ್ಲಾಕ್ ತೆಗೋಣ. ಇಲ್ಲ ಆಮೇಲೆ ಯಾವಾಗ ತೆಗೋಣ ಬೇಕಾದ್ರೆ ನಿಮ್ದೆಲ್ಲ ಮುಗಿದ್ಮೇಲೆ ಅಂತ ಪಾಪ ಮೈಕ್ ಎತ್ಕೊಂಡು ಸೀರಿಯಸ್ ಆಗಿ ಒಂಟೆ ಹೋಗ್ಬಿಟ್ರಿ ಇವರು. ನಾನು ಚಿಕಣ ಬೇಕಾಗಿತ್ತ ನೋಡ್ರಿ, ಅವ್ರು ಬೆಳಗ್ಗೆ ಫಸ್ಟ್ ದಿವಸದಿಂದ ಎಷ್ಟು ಕರೆಕ್ಟಾಗಿದ್ವಿ ಅವ್ರ ಹತ್ರ. ನಮ್ದು ನಿಮ್ದು ಇಬ್ರು ಮಾನ ಮರ್ಯಾದೆ ಹೋಯ್ತು. ನೆಕ್ಸ್ಟ್ ಪಿಕ್ಚರ್ ಕಟ್ಟು ಇಬ್ರು. ಯಾಕಂದ್ರೆ ಅದು ಮಳೆ ಬರೋ ಸಿಚುಯೇಷನ್. ಹೌದು, ಬಹಳ ಹೆವಿ ಆರ್ಟಿಸ್ಟ್, ಒಂದು 300 ಜನ ಜೂನಿಯರ್ಸ್. ಸಪೋಸ್ ಮಳೆ ಬಂದ್ಬಿಟ್ರೆ ಅದು ತುಂಬಾ ಖರ್ಚಾಗುತ್ತೆ, ಬರ್ಡನ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ತುಂಬಾ ಪ್ರಯತ್ನ ಪಟ್ಟು ಕಡೆಗೆ ತೆಗ್ದೇ ಬೀಳಿಲ್ಲ ಬಿಡಿ. ಆ ಶಾರ್ಟ್ ನಾವು ಅನ್ಕೊಂಡಾಗ ತೆಗ್ದಿದ್ದೀವಿ. ಏನಕ್ಕಂದ್ರೆ ಅವ್ರಿಗೆ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಸೊ ಹಿಲ್ ಬಿ ಹ್ಯಾವಿಂಗ್ ಲಾಟ್ ಮೆನಿ ಥಿಂಗ್ಸ್ ಆನ್ ಹಿಸ್ ಶೋಲ್ಡರ್. ಸೊ ಅವ್ರು ಹೀಸ್ ಆನ್ಸರಬಲ್ ಫಾರ್ ಎವ್ರಿಥಿಂಗ್. ಸೊ ನಾವು ಇಲ್ಲ ಶರಣ್ ನಕ್ಬಿಟ್ರು, ಶರಣ್ ಚಿಕಣ ನಕ್ಬಿಟ್ರು, ಇದಕ್ಕೆ ಲೇಟ್ ಆಯ್ತು ಅಂತ ಪಾಪ ಅವರು ಹೇಳಂಗಿಲ್ಲ. ಎಲ್ಲ ಒಂದು ಶಾರ್ಟಲ್ಲಿ ಹಂಗೆ ಆಗಿರ್ಬೋದು. ಬಟ್ ಎಂಟೈರ್ ಸಿನಿಮಾ ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಶರಣ್ ಅವರು, ಚಿಕ್ಕಣ್ಣ, ಸಾಧು ಕೋಕಿಲ, ಮುರಳಿ ಅವರು, ಶ್ರೀನಿವಾಸ ಮೂರ್ತಿ ಹೀರೋಯಿನ್ನು, ಆಮೇಲೆ ತುಂಬ ಜನ ಕಾಮಿಡಿ ಆರ್ಟಿಸ್ಟ್ ಇದ್ದಾರೆ ನಮ್ಮ ಸಿನಿಮಾದಲ್ಲಿ. ಎಲ್ಲರೂ ಒಳ್ಳೆ ಕೋಆಪ್ರೇಷನ್ನು. ಟೈಮಿಂಗ್ಸ್, ಒಂದು ಕಾಮಿಡಿ ಸಿನಿಮಾ ಮಾಡ್ಬೇಕಾದ್ರೆ ಅಂಡರ್ಸ್ಟ್ಯಾಂಡಿಂಗ್ ಟೈಮಿಂಗ್ ಇಂಪಾರ್ಟೆಂಟು. ಇಲ್ಲ ಅಂದರೆ ಶಾರ್ಟ್ಗಳು ತೆಗಿಯೋಕ್ಕೆ ಆಗಲ್ಲ. ಆ್ಯಂಡ್ ಇಟ್ ಇಸ್ ದಿ ಒನ್ ಬ್ಯೂಟಿಫುಲ್ ಥಿಂಗ್ ಆಫ್ ಫಿಲ್ಮ್ ಅಂತಂದರೆ ಒಂದು ವಾತಾವರಣ ಸೃಷ್ಟಿ ಮಾಡ್ತಾರೆ. ಯಾವ ಥರದಂದ್ರೆ ಯೂಶಲಿ ಏನು ಗೊತ್ತಾ, ಹಿ ಈಸ್ ದಿ ಕ್ಯಾಪ್ಟನ್. ಸೊ ಅವರು ಸೃಷ್ಟಿ ಮಾಡೋ ವಾತಾವರಣದ ಮೇಲೇನೆ ಅವತ್ತು ನಮ್ಮಗಳ ಮೂಡು ಡಿಪೆಂಡ್ ಆಗುತ್ತೆ. ಓಕೆ ಹಿಂಗಂದ್ರೆ ಎಲ್ಲರೂ ಹಂಗೆ ಇರ್ತೀವಿ. ಹಂಗೆ ಮಾಡ್ಲಿಲ್ಲ, ಒಂದು ದಿವಸ ವೆರಿ ಫ್ರೆಂಡ್ಲಿ, ಎಲ್ಲ ಜೊತೆ ಬ್ಲೆಂಡ್ ಆಗಿ ಫ್ರೀಡಮ್ ಕೊಟ್ಟು ತುಂಬಾ ಚೆನ್ನಾಗಿ ನಮ್ಗೆ ಸೀನ್ ಪೇಪರ್ ಕೊಟ್ಬಿಟ್ಟು, ಸರ್ ಇದು ಕಂಟೆಂಟ್, ನಿಮ್ಮ ಕೆಮಿಸ್ಟ್ರಿ ಟೈಮಿಂಗ್ ನೋಡ್ಕೊಂಡು ನಾನು ಐ ವಿಲ್ ಕಂಪೋಸ್ ದಿ ಸೀನ್ ಅಂತ ಅನ್ನೋರು. ವಾಟ್ ಮೋರ್ ಆಸ್ ಅನ್ ಆಕ್ಟರ್, ವಾಟ್ ಮೋರ್. ಹೌದು, ಒಂದು ಕಂಫರ್ಟ್ ಫೀಲ್ ಕೊಟ್ಟು ಆಕ್ಟ್ ಮಾಡೋದಕ್ಕೆ ಇಂಥ ಸಿಚುಯೇಷನ್ ಕ್ರಿಯೇಟ್ ಮಾಡಿಕೊಟ್ರೆ ಬೆಸ್ಟ್ ಔಟ್ಪುಟ್ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಇನ್ನೊಂದೇನಂದ್ರೆ ನಾವು ಕೋಪದಲ್ಲಿ ಏನು ಮಾಡೋಕ್ಕಾಗಲ್ಲ. ಕೋಪದಲ್ಲಿ ನಾನು ಕುಯ್ಕೊಂಬೋದೇ ಹೊರತು ಕೆಲಸ ತೆಗಿಯೋಕ್ಕಾಗಲ್ಲ. ಸೊ ನಗ್ನಗ್ತಾ ಮಾಡೋ ಕೆಲಸ ಕೋಪದಲ್ಲಿ ತಗೊಳಕ್ ಸಾಧ್ಯನೇ ಇಲ್ಲ. ನೀವೆಷ್ಟು ಫ್ರೆಂಡ್ಲಿಯಾಗಿ ನಗ್ನಗ್ತಾ ಇರ್ತೀರೋ ಅಷ್ಟು ಚೆನ್ನಾಗಿ ಕೆಲಸ ಬರ್ತಾ ಇರುತ್ತೆ, ಫಾಸ್ಟಾಗಿ ಕೆಲಸ ಆಗ್ತಾ ಇರುತ್ತೆ. ಈಗ ನಾನು ಫಸ್ಟ್ ಸಿನಿಮಾನು ನಾನು ಹಿಂಗೆ ಮಾಡ್ಕೊಂಬಂದಿರೋದು. ಸೊ ನನಗೆ ಸಿಕ್ಕಿರೋ ಹೀರೋಯಿನ್ಸ್ ಎಲ್ಲ ಅದರ್ ಲ್ಯಾಂಗ್ವೇಜ್ ಅವರು, ಇನ್ಕ್ಲೂಡಿಂಗ್ ವೈಭವಿನೂ ಇರ್ಬೋದು. ಕನ್ನಡದ ಹುಡುಗಿ ರೇರು, ರಮ್ಯಾ ಆ ಥರ 1-2-3 ಸಿಕ್ಕಿದ್ದಾರೆ ಅಷ್ಟೇ. ಸೊ ನಮಗೆ ಅದು ಇದು ಅಭ್ಯಾಸ ಆಗಿದೆ. ಇವ್ರ ಜೊತೆನೂ ಅಷ್ಟೇ, ವೈಭವಿಯವ್ರ ಜೊತೆನೂ ಅಷ್ಟೇ ತುಂಬ ಫ್ರೆಂಡ್ಲಿಯಾಗಿ ಕಾಮಾಗಿ ಕೆಲಸ ಆಯಿತು. ಹೀಗೆ ಮಾತಾಡ್ತಾ ಇದ್ರೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಎಲಿಮೆಂಟ್ಸ್ ಹೊರಗಡೆ ಬರುತ್ತೆ, ಸಖತ್ ಎಂಜಾಯ್ ಮಾಡ್ಬೋದು. ಸೊ ಇನ್ನಷ್ಟು ಸ್ಪೆಷಲ್ ಎಲಿಮೆಂಟ್ಸ್ ಬಗ್ಗೆ ಮಾತಾಡೋಣ, ರಾಜ್ ವಿಷ್ಣು ಬಗ್ಗೆ. ಅದಕ್ಕೂ ಮುನ್ನ ರಾಜ್ ವಿಷ್ಣು ಈ ಟೈಟಲ್ ಸಾಂಗಲ್ಲಿ ಎಷ್ಟು ಮಿಂಚಿದ್ದಾರೆ ಗೊತ್ತಾ ನಮ್ಮ ಚಿಕ್ಕು ಮತ್ತು ಶರಣ್ ಸರ್ ಅವರು. ಸೊ ಅವ್ರನ್ನ ಕಣ್ ತುಂಬಿಕೊಳ್ತಾ ಒಂದು ಚೋಡಿಸೋ ಬ್ರೇಕ್ ತಗೊಂಡು ಬೇಗ ವಾಪಸ್ ಆಗಿ.
ಫ್ರೆಂಡ್ಸ್, ಮತ್ತೊಮ್ಮೆ ರಾಜ್ ವಿಷ್ಣು ಅಂತ ಹೇಳಿದ್ರೆ ಮೈ ನವಿರೇಳುತ್ತೆ. ಹೆಸರು ಕೇಳಿದ್ರೆ ಖುಷಿ ಆಗುತ್ತೆ. ಈ ಹೆಸರಲ್ಲಿ ಮೂಡಿ ಬಂದಿರುವಂತಹ ಒಂದು ಚಿತ್ರ ಇನ್ನೂ ಸಖತ್ತಾಗಿ ಮೂಡಿ ಬಂದಿದೆ. ಸೊ ಸಾಕಷ್ಟು ಪ್ರಶ್ನೆ ಇದೆ, ಅದರಲ್ಲಿ ಈಗ ಹೇಳಬೇಕು. ಬ್ಯಾಡ್ ಬಾಯ್, ಸೈಲೆಂಟ್ ಆಗಿದ್ದೀನಿ ಅಂತ ಹೇಳಿದ ತಕ್ಷಣ ಅದು ಗಾಂಧಿಗಿರಿಗೆ ಕೊಡೋದು ಮರ್ಯಾದೆ. ಗೂಂಡಾಗಿರಿ ಬರಲ್ಲ ಅಂತಲ್ಲ. ಏನ್ ಚೆನ್ನಾಗಿ ಹೊಡಿತೀರಾ ಡೈಲಾಗ್, ಕೇಳ್ಬೇಕಂತ ಅನಿಸ್ತಾ ಇದೆ. ನನಗಿನ ಸಕ್ಕತ್ತಾಗಿ ಹೊಡೆದ್ರಿ ನೀವು. ಇಲ್ಲ ಬ್ಯಾಡ್ ಬಾಯ್ ಅಂತ ನಾನು ಯಾರಿಗೆ ಹೇಳ್ತಾರೆ ಇವ್ರು ನನಗ ಅಂತ ಅಲ್ವಾ ಸರ್? ನೋಡಿ ಡೈರೆಕ್ಟರ್ ಈಗ ಡಿಸೈಡ್ ಮಾಡಿದ್ರು ನಿಮ್ಮ ಒಳಗಡೆ ಇರೋ ಒಬ್ಬ ಆಕ್ಟರ್ನ ಕಮಾನ್ ಡೈಲಾಗ್ ಬರ್ಲಿ. ನನಗೂ ಆಕ್ಷನ್ಗೂ ಸ್ವಲ್ಪ ದೂರದ ವಿಚಾರ. ಬಟ್ ಆಫ್ಟರ್ ರ್ಯಾಂಬೋ ಒಂಥರ ನನಗೆ ಅದು ಅನಿವಾರ್ಯದ ಜಾನರ್, ಅದು ಅನಿವಾರ್ಯದ ಡಿಪಾರ್ಟ್ಮೆಂಟ್ ಅದು. ಐ ಡೋಂಟ್ ನೋ ಹೌ ನೋ ಐ ಕ್ಯಾರಿಡ್ ಇಟ್. ಯಾಕಂತಂದರೆ ಡಾನ್ಸ್ ಆ್ಯಂಡ್ ಫೈಟ್ ಆರ್ ಟೂ ಡಿಫ್ರೆಂಟ್ ಥಿಂಗ್ಸ್ ವೇರ್ ಐ ವಾಸ್ ನಾಟ್ ಇನ್ ಆಲ್ ದಿಸ್ ಮೈ ಕೆರಿಯರ್. ಇದೆಲ್ಲದರ ಕ್ರೆಡಿಟ್ಸು ನಿಜವಾಗ್ಲೂ ಒಬ್ಬ ಆ್ಯಕ್ಷನ್ ಅಂತ ಪೋರ್ಷನ್ ಬಂದಾಗ ಅದರ ನ್ಯೂನತೆಗಳು ಗೊತ್ತಾಗಲಾರ್ದಂಗೆ ನನ್ನನ್ನು ಪೊಟ್ರೆ ಮಾಡುವಂಥದ್ದಾಗಿರ್ಬೋದು. ಡಾನ್ಸ್ ಅಂತ ಬಂದಾಗ ಅದರ ನ್ಯೂನತೆಗಳನ್ನು ಗೊತ್ತಾಗಲಾರ್ದಂಗೆ ಪೊಟ್ರೆ ಮಾಡುವಂಥದ್ದು ಡಾನ್ಸ್ ಮಾಸ್ಟರ್ಗಳಿಗಾಗಿರ್ಬೋದು, ಫೈಟ್ ಮಾಸ್ಟರ್ಗಳಿಗಾಗಿರ್ಬೇಕು. ಅದು ಸೇರಬೇಕಾದಂಥ ಒಂದು. ಈ ಟೈಮಲ್ಲಿ ಒಂದು ಮಾತು ಹೇಳಲೇಬೇಕು. ಆಡು ಮುಟ್ಟದ ಸೊಪ್ಪಿಲ್ಲ, ನಿಮಗೆ ಗೊತ್ತಿಲ್ಲದೆ ಇರೋವಂಥ ಒಂದು ಟ್ಯಾಲೆಂಟ್ ಇಲ್ಲ ಅಂತ ಹೇಳ್ಬೋದು. ಸೀರಿಯಸ್ಲಿ ಅಷ್ಟು ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿದ್ದೀರಾ ಪ್ರತಿಯೊಂದು ಆಸ್ಪೆಕ್ಟ್ನಲ್ಲಿ. ಅದಕ್ಕೆ ನಿಜವಾದ ಕಾರಣಕರ್ತರು ಯಾರು ಅಂತ ಹೇಳ್ಬಿಡ್ತೀನಿ, ಈ ಥರದ ನಿರ್ದೇಶಕರು. ಯಾಕಂತಂದ್ರೆ ಅದು ಎಲ್ಲರಿಗೂ ಸೇರಬೇಕು. ನಾನು ಈ ಟೈಮ್ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಲಾಸ್ಟ್ ಸಾಂಗ್ ತೆಗಿತಾ ಇದ್ವಿ, ಧೂಳು ಎಪಿಸೋಡ್ ಸಾಂಗು. ಆ ಒಂದು BGM ಅಲ್ಲಿ ಮೂವ್ಮೆಂಟ್ ಮಾಡಿದ್ ನೋಡಿ ಸರ್, ನೆಕ್ಸ್ಟ್ ನಿಮಗೆ ನಾನು ಡ್ಯಾನ್ಸ್ ಒಂದು ಇರೋಂಥ ಒಂದು ಕಥೆ ಸಬ್ಜೆಕ್ಟ್ ಮಾಡ್ಕೊಂಡ್ಬರ್ತೀನಿ ಅಂತ ಹೇಳಿದ್ದೆ ನಾನು. ಅದ್ರಲ್ಲಿ ಏನ್ ಸ್ಟೆಪ್ ಹಾಕಿದಾರಲ್ಲ, ಸಖತ್ತಾದ ಸ್ಟೆಪ್ ಹಾಕಿದ್ದಾರೆ. ಸೊ ನಿಮ್ಗೆ ಅನ್ಸುತ್ತಾ ಶರಣ್ ಅವ್ರು ಇಷ್ಟು ಚಂದ ಡ್ಯಾನ್ಸ್ ಮಾಡ್ತಾರೆ ಅಂತ? ಇಲ್ಲ, ಅದನ್ನ ನೋಡ್ಬಿಟ್ಟು ಹೇಳಿದೆ ನಾನು, ನೆಕ್ಸ್ಟ್ ನಿಮಗೆ ಮ್ಯೂಸಿಕಲ್ ಕಂಪೋಸಿಂಗ್ ಇರೋ ಒಂದು ಸಬ್ಜೆಕ್ಟ್ ಮಾಡೋಣ ಸರ್, ಭಾಳ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ನೀವು. ನನಗೆ ಯೂಶಲಿ ಈ ಥರದ್ದು ಸ್ವಲ್ಪ ಮೋಟಿವೇಟ್ ಮಾಡೋವಂಥ ಒಂದು ವಿಚಾರನ ಯೂಶಲಿ ನಾನು ಡೈರೆಕ್ಟರ್ಸು ಅಂದರೆ ದೇ ಸಿ ದಟ್ ನಾನು ನಾಟ್ ಗೋಯಿಂಗ್ ಲೋ ಅನ್ನೋ ಥರದ್ದನ್ನ ನೋಡ್ಕೊಳ್ತಾರೆ. ಸೊ ಯೂಶಲಿ ಆ ಥರದ್ದೇ ಒಂದು ಅಪ್ರಿಸಿಯೇಷನ್ ಇದಾಗಿತ್ತೇನೋ ಅಂತ ಅಂದ್ಕೊಂಡೆ. ಬಟ್ ಹಿ ಮೆಂಟ್ ಇಟ್. ನನಗೆ ಅದೊಂದು ಅನ್ಸಿದ್ದು, ಹೌದಾ, ಓಕೆ ರೈಟ್. ಇವರಂತೂ ಅವಾಗ ಬಂದು ಹೇಳೋರು ನನಗೆ. First day of the shoot. But still he doesn't believe. Even after watching the song, he is not believing this. ನನಗೆ ನೀವು ಆ್ಯಕ್ಚುಲಿ ಹಿಂಗೆ ನೀವು ಇಟ್ಟರಲ್ಲ ಒಂದು ಮಾಡಿದ್ನಲ್ಲ, ನೀವು ಆ್ಯಕ್ಚುಲಿ ಕಾಲು ನೋಡಲಿಲ್ಲ, ಮೇಲ್ಗಡೆದು ಮಾತ್ರ ನೋಡ್ತಾ ಇದ್ರಿ ನೀವು. ಕಾಲು ಹಿಂಗೆ ಅಂತ ಮೇಲೆ ಮಾತ್ರ ಹಿಂಗಿರ್ತೀನಿ ಚೆನ್ನಾಗಿ, ಕಾಲು ಹಿಂಗೆ ಅಂತ ಇರುತ್ತೆ. ಅದು ಎಲ್ಲರೂ ಮೂವ್ಮೆಂಟ್ ಅನ್ಕೊಂಬಿಟ್ಟಾರೆ. ಎಷ್ಟು ಚೆನ್ನಾಗಿ ಶೇಕ್ ಆಗಿದೆ. ವೈಬ್ರೇಷನ್ ಮೂವ್ಮೆಂಟ್. ಇದು ಆಕ್ಚುಲಿ ಆ ವೈಬ್ರೇಷನ್ ಅಲ್ಲ, ಅದೊಂಥರ ಒಂದು ಎಷ್ಟು ಚೆನ್ನಾಗಿ ಅದು ಮೋಟಿವೇಟ್ ಮಾಡಿ ನಿಮ್ಮನ್ನ ಎಷ್ಟು ಚೆನ್ನಾಗಿ ಶೇಕ್ ಮಾಡಿದಿರ ಅಂತ ಹೇಳಿದ್ರೆ ಒಂದು ಕ್ಷಣ ಮೈಕಲ್ ಜಾಕ್ಸನ್ ಮೂಮೆಂಟ್ಸ್ಗಳು ನಮ್ಗೆ ನೆನಪಾದ್ವು. ಆ ಮೂಮೆಂಟ್ಸ್ಗಳು ನೋಡಿದಾಗ ಸೀರಿಯಸ್ಲಿ. ಸೊ ಅಷ್ಟು ಚಂದ ಧೂಳೆಪ್ಸಿದ್ದೀರಾ. ಅದರಲ್ಲೂ ನಮ್ಮ ಹುಡುಗಿಯರು ಮಾತ್ರ ಹುಡುಗರು ನೋಡೋಕ್ಕಾಗಬಾರ್ದು ಅಷ್ಟು ಧೂಳೆಪ್ಪಿಸ್ಬಿಟ್ಟಿದ್ದಾರೆ. ಎಷ್ಟು ಕ್ಯೂಟಾಗಿ ಹಾಟಾಗಿ ಸಕ್ಕತ್ತಾಗಿ ಕಾಣ್ತೀರಾ ನೀವು. ನಿಮ್ಮ ಅಟೈಸ್ಗಳು ಆ್ಯಕ್ಚುಲಿ ಹುಡುಗಿಯರು ಕಾಪಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಈಗ. ತುಂಬ ಚೆನ್ನಾಗಿತ್ತು ಆ ಒಂದು ಸಾಂಗಲ್ಲಿ, ಧೂಳೆಪ್ಸೋ ಸಾಂಗಲ್ಲಿ ಯೂಸ್ ಮಾಡಿರೋವಂಥದ್ದು. ಅಷ್ಟು ಚೆಂದ ಕಾಣ್ತೀರಾ. ನೀವು ಹೋಗಬೇಕಾದ್ರೂ ಸೂರ್ಯಂಗೆ ಧೂಳೆಬ್ಬಿಸ್ತೀರಾ, ನೈಟಲ್ಲಿ ಹೋಗ್ಬೇಕಾದ್ರೆ ಚಂದ್ರಂಗೆ ಧೂಳೆಬ್ಬಿಸ್ತೀರಾ. ಸೊ ಈ ಲಿಸ್ಟ್ ಬೆಳೀತಾ ಹೋಗುತ್ತೆ. ಆ ಧೂಳೆಪ್ಸೋ ಸಾಂಗ್ನ ನೋಡ್ಕೊಂಬರೋಣ, ಎಷ್ಟು ಚೆನ್ನಾಗಿ ಶೇಕ್ ಮಾಡಿದ್ದಾರೆ ಬಾಡಿನ ಅಂತ. ಸೊ ಬಾರಿ ನೋಡ್ಕೊಂಬರೋಣ. ಈ ನ್ಯೂಸಲ್ಲೆಲ್ಲ ಧೂಳೆಬ್ಬಿಸ್ಬಿಟ್ಟಿದ್ದಾರೆ ಈಗ. ಆ್ಯಂಡ್ ನಿಮ್ಮೆಲ್ಲರಿಗೂ ಗೊತ್ತಿದೆ, ಥಿಯೇಟ್ರಲ್ಲಿ ಧೂಳೆಪ್ತಾ ಇದೆ, ಬಾಕ್ಸ್ ಆಫೀಸ್ ಚೆಂದ ಉಡಾಯಿಸ್ತಾ ಇದ್ದಾರೆ. ಅಷ್ಟು ಸೂಪರ್ ಆದ ರೆಸ್ಪಾನ್ಸ್ ಸಿಗ್ತಾ ಇದೆ. ನಾವೆಲ್ಲರೂ ಹಾಡನ್ನ ಗುಣಗ್ತಾ ಇದೀವಿ, ವಿತ್ ಡೈಲಾಗ್ಸ್ ಕೂಡ ನಾವು ಕೂಡ ಕಾಪಿ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ರಾಜ್ ವಿಷ್ಣು ಮಹಿಮೇರಿ ಅವರು. ಇವರು ಧೂಳು ಹೆಪ್ಸಿರೋ ರೀತಿ ಬಗ್ಗೆ ಇನ್ನಷ್ಟು ಮಾತಾಡಬೇಕು. ಅದಕ್ಕೆ ಮುನ್ನ ನೀವು ಸ್ವಲ್ಪ ವೇಟ್ ಮಾಡಬೇಕು. ನಾವು ಚೂರು ಬ್ರೇಕ್ ತಗೊಂಡು ಹೀಗೆ ಹೋಗಿ ಹೀಗೆ ಬರ್ತೀವಿ. ಡೋಂಟ್ ಗೋ ಎನಿವೇರ್. ನಮ್ಮ ಹುಡುಗ ಟೀ ಶಾಪಲ್ಲಿ ಇರ್ತಾರೆ ರೀ, ಎಷ್ಟು ಕ್ಯೂಟ್, ಎಷ್ಟು ಸ್ವೀಟ್ ಅವ್ರ ಹಾರ್ಟ್ ಗೊತ್ತಾ, ಸೂಪರ್ ಆಗಿರುತ್ತೆ. ನಮ್ಮ ಹುಡುಗಿನ ನೋಡಿದ ತಕ್ಷಣ ಹಾರ್ಟ್ ಫೇಲ್ಯೂರ್ ಆಗಿಬಿಡುತ್ತೆ. ಥಟ್ ಅಂತ ಮಾಯಾಗಿ ನಮ್ಮ ಹುಡುಗಿನ ಸೇರ್ಕೊಂಡ್ಬಿಡುತ್ತೆ. ಆಮೇಲೆ ಅವಸ್ಥೆ ಕೇಳಬೇಕಾ, ಆ ಜಿಂಕೆನೇ ಕೇಳೋಣ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅಂತ. ಸೊ कैसा था एक्सपीरियंस? दिल तोड़ने का? हाँ बहुत बार कर चुकी हूँ. I've done that many times. ಒಂದು ಸೀಕ್ರೆಟ್ ರಿವೀಲ್ ಆಯ್ತು, ಒಂದು ಸೀಕ್ರೆಟ್ ಬಂತು. But then I had to do it with Raj Vishnu because I have to obey my parents, and it is ultimately his responsibility to convince my parents for that. So I had to break his heart. तो अगेन शादी होने के लिए क्या क्या करते हैं, मतलब क्या क्या फेस करते हैं आप, क्या कितना मुश्किल होता है? बहुत मुश्किल होता है, of course. शादी is a big responsibility,
And in Raj Vishnu, you can see that Raj Vishnu is always eager for this responsibility to take up, in spite he being unemployed, right? But he is yet confident because what he has is a big heart. ಓಕೆ, Love. ಕಾಫಿ ಶಾಪಲ್ಲಿ ಒಂದಿಷ್ಟು ಕಾಮಿಡಿ ಇನ್ಸಿಡೆಂಟ್ಸ್ ನಡೆಯುತ್ತೆ. ಅವ್ರು ನಿಮಗೆ ಕಾಫಿ ಕೊಡೋಕೆ ಬರೋ ರೀತಿ, ಇಂಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡೋವಂಥ ರೀತಿ, ಅದ್ರ ಜೊತೆಗೆ ಚಿಕ್ಕಣ್ಣ ಅವ್ರ ಸಾತು ಅವರು ನಿಮ್ಮ ಫ್ರೆಂಡ್ಗೆ ಕಾಳಾಕೋ ರೀತಿ ತುಂಬ ಚೆನ್ನಾಗಿದೆ. ಸೊ ವಾಟ್ ಯು ವಾಂಟ್ ಟು ಸೇ ಅಬೌಟ್ ದಟ್ sequence and all? That sequence was really very nice. We had fun shooting also because we had a sequence where Chikanna is asking him to go and get some grocery, and where the tea shop belongs to him. So it has come on his ego, right? That he is asking, like his friend is asking in front of Lavanya, he is asking to go and get some grocery. So, and then how he takes the revenge is a very nice thing shown. And my friend, she also gives him a nice answer back because he's been flirting throughout the scene, and then he's made to make the tea and coffee for us, and finally she throws it. ಫೈನಲಿ ತುಂಬಾ ಚೆನ್ನಾಗಿರೋ ಟೇಸ್ಟಿ ಆಗಿರೋ ಮಾಡ್ಕೊಡ್ತೀರಾ ನೀವು ಅವ್ರಿಗೋಸ್ಕರ. ಯಾಕೆ ಹಿಂಗ್ ಮಾಡ್ತೀರಾ ನೀವು? ಪಾಪಚಿ ನಮ್ ಚಿಕ್ಕು. ಇಲ್ಲ, ಅದು ಒಂದು ಗಲಾಟೆ ಬರುತ್ತೆ ನನಗೂ ಮತ್ತೆ ಚಿಕ್ಕಣ್ಣವ್ರು. ಅಂಗಡಿ ಓಪನ್ ಮಾಡ್ತೀವಲ್ಲ, ಈ ಸರಿ ಯಾರು ಏನೇನು ಪೋಸ್ಟು ಅಂತ ಟೀ ಮಾಡೋದು ಯಾರು? ಕ್ಯಾಶಿಯರಲ್ಲಿ ಅದರಲ್ಲೇ ನೀನು ಲೆಕ್ಕ ಬರಲ್ಲ, ನಿನಗೆ ಮ್ಯಾಥ್ಸಲ್ಲಿ ವೀಕ್, ನೀನು ಕರೆಕ್ಟಾಗಿ ಟೀ ಮಾಡೋಕೆ ಹೋಗೋ. ಇಲ್ಲ, ನಾನು ನೀನು ಅಂತ. ಅದು ಇವ್ರ ಫ್ರೆಂಡ್ಗೆ ಅವರು ಲೈಟಾಗಿ ಒಂದು ಸ್ಕೆಚ್ ಹಾಕ್ತಾರೆ, ಅದು ವರ್ಕೌಟ್ ಆಗ್ತಾ ಇರುತ್ತೆ. ಅವಾಗ ಟೀ ಮಾಡೋದಕ್ಕೆ ಇನ್ಫೀರಿಯಾರಿಟಿ ನನಗೆ ಇವ್ರ ಮುಂದೆನೇ ಅವನು ಹೇಳ್ಬಿಟ್ಟು ಟೀ ಮಾಡಿಸ್ಬಿಡ್ತಾನೆ ನನ್ನ ಹತ್ರ. ಅದೊಂದು ಪುಟಾಣಿ ಹ್ಯೂಮರ್ ಸೀನ್ ಸಖತ್ತಾಗಿತ್ತು. ಏನ್ ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಮೋರ್ ದ್ಯಾನ್ 300 ಥಿಯೇಟರ್ಸ್ ಅಲ್ಲಿ ಧೂಳೆಪ್ಸೋದಕ್ಕೆ ರೆಡಿ ಆಗಿದ್ದಾರೆ ನಮ್ಮ ರಾಜ್ ವಿಷ್ಣು. ಇದ್ರ ಬಗ್ಗೆ ಕೇಳಬೇಕು ಸರ್, ಹೇಳಿ ಇದ್ರ ಬಗ್ಗೆ. ಸಿಕ್ಕಾಬಟ್ಟೆ ಒಂದು ಅದ್ಧೂರಿಯಾಗಿ ರಿಲೀಸ್ ಆಗಿದೆ, ಏನ್ ಹೇಳ್ತೀರಾ? ಬಹಳ ಸಂತೋಷ ಆಗುತ್ತೆ. ಇಂಥ ಒಂದು ಸಿನಿಮಾ ಅದ್ದೂರಿಯಾಗಿ ರಿಲೀಸ್ ತೆರೆ ಕಾಣ್ತಿರೋದು ಬಹಳ ಸಂತೋಷ. ಎಲ್ರಿಗೂ ಇದು ಟಚ್ ಆಗಲಿ, ಎಲ್ಲ ಸೆಂಟ್ರಲ್ಲೂ ಟಚ್ ಆಗಿದೆ ಅನ್ನೋದು ಒಂದು ಉದ್ದೇಶ ಅಷ್ಟೇ. ನಮ್ಮ ಕೋಟಿ ನಿರ್ಮಾಪಕರಿಗೆ ಥ್ಯಾಂಕ್ಸ್ ಹೇಳಬೇಕು. ಹೌದು, ರಾಮು ಸರ್ಗೆ ದೊಡ್ಡ ಥ್ಯಾಂಕ್ಸ್ ಹೇಳಲೇಬೇಕು ಖಂಡಿತ. ಭಾಳ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ. ಎಲ್ಲ ಥರದಲ್ಲಿ ಒಳ್ಳೆಯದಾಗುತ್ತೆ ಅಂತ ನನ್ನ ಭಾವನೆ. ಓಕೆ, ಸೊ ಮಾದೇಶ್ ಅವ್ರ ಬಗ್ಗೆ ಸಾಕಷ್ಟು ಹೇಳಬೇಕು. ನಿಮ್ಮ ಹಿಂದಿನ ಸಿನಿಮಾಗಳನ್ನ ಕಂಪೇರ್ ಮಾಡಿದಾಗ ಇದಕ್ಕೆ ನಾವು ಒಂದು ಹೊಸ ಶೇಡ್ನೇ ಕೊಡ್ಬೋದು, ಡಿಫ್ರೆಂಟಾಗಿ ಡೈರೆಕ್ಟ್ ಮಾಡಿದ್ದೀರಾ ಅಂತ ಹೇಳಿ. ನಿಮಗೆ ಸಿಕ್ಕಂಥ ಕಮೆಂಟ್ಸ್ಗಳು, ಕಾಂಪ್ಲಿಮೆಂಟ್ಸ್ಗಳು ಇದ್ರ ಬಗ್ಗೆ ಒಂದು ಶೇರ್ ಮಾಡಿ. ಈ ಒಂದು ಚಿತ್ರನ ನೀವು ಮಾಡ್ತಾ ಇದ್ದೀವಿ ಅಂತ ಎಲ್ಲರೂ ತಿಳಿದ ಮೇಲೆ ಭಾಳ ಖುಷಿಪಟ್ಟರು. ಇದು ಎಕ್ಸ್ಪೆಷಲಿ ಸ್ವಲ್ಪ ಜಾಸ್ತಿ ಕಾಮಿಡಿ. ಈಗ ಶರಣ್ ಚಿಕ್ಕಣ್ಣ ಸರ್ ಕಾಂಬಿನೇಷನ್ ಅಂದರೆ ಕಾಮಿಡಿನೇ ಎಕ್ಸ್ಪೆಕ್ಟ್ ಮಾಡ್ತಾರೆ, ಇನ್ಕ್ಲೂಡಿಂಗ್ ಆಡಿಯನ್ಸ್ ಇರ್ಬೋದು. ಬಟ್ ಇದರಲ್ಲಿ ಒಂದು ಕತೆ ಇದೆ, ಸಂಬಂಧಗಳ ಬೆಸುಗೆ ಇದೆ. ಇಲ್ಲಿ ಚೆನ್ನಾಗಿ ಓದ್ಬಿಟ್ಟು ಮಕ್ಕಳನ್ನ ಓದಿಸ್ಬಿಡ್ತಾರೆ, ಫಾರಿನ್ಗೆ ಹೋಗಿ ಸೆಟ್ಲ್ ಆಗ್ಬಿಡ್ತಾರೆ. ಅಲ್ಲಿಂದ ರಿಟರ್ನ್ ಇಂಡಿಯಾಗೆ ಬರೋಕ್ಕೆ ಇಷ್ಟನೇ ಪಡಲ್ಲ. ಸೊ ಅದನ್ನು ತಾತ ಮೊಮ್ಮಗ ಸೇರಿ ಕರೆಸ್ತಾರೆ ಶರಣ್ ಸಾರು, ಶ್ರೀನಿವಾಸ ಮೂರ್ತಿ ಅವರು. ಆ ಒಂದು ಸಂಬಂಧಗಳ ಬಾಂಧವ್ಯ ಬೆಸುಗೆ ಇದೆಯಲ್ಲ, ಅದು ಭಾಳ ಇಂಪಾರ್ಟೆಂಟ್ ಆಗಿದೆ ಕತೆಗೆ. ತುಂಬ ಚೆನ್ನಾಗಿ ಬಂದಿದೆ ಆ ಸನ್ನಿವೇಶಗಳೆಲ್ಲ, ಭಾಳ ಖುಷಿ ಅನಿಸುತ್ತೆ. ಎಸ್, ಟ್ವಿಸ್ಟ್ ಅಂತ ಹೇಳಿದೆ ನಾನು ಆವಾಗಲೇ. ನಮ್ಮ ರೋರಿಂಗ್ ಸ್ಟಾರ್ ಕೂಡ ಕಾಣಿಸ್ಕೊಳ್ತಾರೆ. ಏನು ಟ್ವಿಸ್ಟ್ ಕೊಡ್ತಾರೆ ಅಂತ? ಸೊ ಆ್ಯಕ್ಚುಲಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಏನಕ್ಕೆ ಅಂತಂದರೆ ಈ ಸಿನಿಮಾದಲ್ಲಿ ಒಂದು ಕೆಮಿಯೋದಲ್ಲಿ ಅವರು ಕಾಣಿಸ್ಕೊಳ್ತಾರೆ. ಸೊ ನಾವು ಇಡೀ ತಂಡ ಅವ್ರಿಗೆ ಅಭಾರಿ. ಏನಕ್ಕೆ ಅಂದರೆ ಅದು ಸ್ನೇಹಪೂರ್ವಕವಾಗಿ ಆಗಿರುವಂಥ ಒಂದು ಕ್ರಿಯೆ ಅದು. ಸೊ ಅವರು ನಮ್ಮ ಮೇಲೆ ಮತ್ತು ನಮ್ಮ ಸಿನಿಮಾ ಮೇಲೆ ಇಟ್ಟಿರುವಂಥ ಪ್ರೀತಿಯ ಪ್ರತಿಫಲ ಏನು ಅಂತಂದರೆ ಅವರು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಲಿಕ್ಕೆ ಒಪ್ಕೊಂಡಿದ್ದು, ಒಂದು ಭಾಗವಾಗಲಿಕ್ಕೆ ಒಪ್ಕೊಂಡಿದ್ದು ಅವರು. ಸೊ ಇದು ಅವ್ರ ಪ್ರೀತಿಗೆ ಒಂದು ಸಂಕೇತ ಅದು. ಈ ಸಿನಿಮಾದಲ್ಲಿ ಒಂದು ಅನಿರೀಕ್ಷಿತ ಗಳಿಗೆ, ಒಂದು ಅನಿರೀಕ್ಷಿತ ಕ್ಷಣದಲ್ಲಿ ಬರುವಂಥ ಒಂದು ಈ ಟೈಮಲ್ಲಿ ಒಂದು ಹೊಸ ಕ್ಯಾರೆಕ್ಟ್ರಾ ಅನ್ನೋ ಸಿಚುವೇಶನ್ ಅಲ್ಲಿ ಬರುವಂಥ ಒಂದು ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಅದು. ಸೊ ಅವ್ರು ಬಂದು ಏನು ಮಾಡ್ತಾರೆ ಅಂತ ಅನ್ನೋದನ್ನ ಓವರ್ ಟು ಡೈರೆಕ್ಟ್. ಓಕೆ, ಏನು ಮಾಡ್ತಾರೆ ಅನ್ನೋದನ್ನ ಸೀಕ್ರೆಟ್ ಹಾಗೆ ರಿವೀಲ್ ಮಾಡೋದು ಬೇಡ. ಸೊ ಜನಗಳು ವೇಟ್ ಮಾಡ್ತಾ ಇದ್ದಾರೆ ಯಾಕೆ ಏನು ಅಂತ ಹೇಳಿ. ಹಾಗೆ ಇನ್ನೊಂದು ಕ್ವೆಶನ್ನು, ಈ ₹1 ಮಿಸ್ಟ್ರಿ ಏನು ಅಂತ ಸಿನಿಮಾದಲ್ಲಿ ನೋಡ್ಬೇಕು. ಇಲ್ಲ, ಆ ಪರ್ಸನ್ ಬಗ್ಗೆ ಮಾತಾಡಬೇಕು. ಪಾಪ ನಿಮ್ಮ ಹತ್ರ ಒದೆ ತಿನ್ನಿಸ್ಕೊಂಡು ರುದ್ರ ಅವ್ರು ಪಡುವಂಥ ಪಾಡು. ಸೊ ಏನು ಹೇಳ್ತೀರಾ? ಏನು ಗೊತ್ತಾ, ಇಲ್ಲಿ ಟ್ರೈಲರ್ ಅಲ್ಲಿ ಮಾತ್ರ ನಾನು ನೋಡೋದ್ರನ್ನು ತೋರಿಸಿದ್ದಾರೆ.
ಓಕೆ. ನಾನು ನೋಡಿದಿರೋದು ಮಾತ್ರ ಟ್ರೈಲರ್ ಅಲ್ಲಿ ಒಂದು ಚಿಕ್ಕ ಬಿಟ್ಟು ಹಾಕಿದ್ದಾರೆ. ಅದ್ರ ಹಿಂದೆ ಅವ್ರು ನನಗೆ ವಾಂಚಿರೋದನ್ನ ಇನ್ನೂ ಯಾಕಂದ್ರೆ ಎಡಿಟ್ ಮಾಡಿ ಕೊಟ್ಟಿಲ್ಲ ನಾವು. ಎಡಿಟ್ ಮಾಡಿ ಕೊಟ್ಟಿದ್ರೆ ಅವರೇ ಇವ್ರಿಗೆ ಜಾಸ್ತಿ ಹೊಡಿದ್ದಾರೆ. ಅಂದ್ರೆ ಪ್ರತಿಯೊಂದು ಸೀನು ಕೂಡ ಆ ರೀತಿ ಕುತೂಹಲನ ಕೇಳಿಸುತ್ತೆ. ಏನಾಗಿರ್ಬೋದು, ಏನಿದೆ ಸ್ಟೋರಿ ಅಂತ. ಮಂಜ ನಮಗೆ ಸರಿಯಾಗಿ ವಾಂಚವ್ರೆ, ಇದೊಂದು ಹಂಗೆ ಹೀರೋ ಅಲ್ವಾ. ಓಕೆ, ಮಾತಾಡ್ತಾ ಇದ್ರೆ ಆ್ಯಕ್ಚುಲಿ ಇನ್ನೂ ಸಾಕಷ್ಟು ಕ್ವೆಶನ್ಸ್ಗಳು ಹಂಗೆ ಬೆಳೀತಾ ಹೋಗುತ್ತೆ. ಬಟ್ ನಿಮ್ಮ ಒಂದು ವಂಡರ್ಫುಲ್ ಥಾಟ್ಸ್ನ, ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾ ಇದ್ದೀರಾ. ಫೈನಲಿ ನಮ್ಮ ವ್ಯೂವರ್ಸ್ಗೆ ಏನು ಹೇಳ್ತೀರಾ ಮದೇಶ್ ಸರ್? ಇದು ಒಂದು ಕುಟುಂಬ ಸಮೇತ ಕೂತು ನೋಡುವಂಥ ಒಂದು ಉತ್ತಮ ಕನ್ನಡ ಚಿತ್ರ. ಫ್ಯಾಮಿಲಿ ಸೆಂಟಿಮೆಂಟ್ ಕಮ್ ಆ್ಯಕ್ಷನ್ ಕಾಮಿಡಿ ಬೇಸ್ಡ್ ಸಿನಿಮಾ ಇದು. ತುಂಬ ಹೃದಯದಿಂದ ಕುಟುಂಬ ಸಮೇತ ನೋಡುವಂಥ ಚಿತ್ರ. ಭಾಳ ಚೆನ್ನಾಗಿದೆ, ನೋಡಿ ಸಂತೋಷಪಡಿ. ಹಾಗೆ ಮಾದೇಶ್ ಅವ್ರ ನಿರ್ದೇಶನದಲ್ಲಿ ನಮ್ಮ ಕೋಟಿ ರಾಮು ಅವರ ಜೇಬು ಕೋಟಿ 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 ತುಂಬ್ತಾ ಹೋಗಲಿ, ವರಮಹಾಲಕ್ಷ್ಮಿ ತುಂಬಿ ತುಳುಕ್ಲಿ ಅಂತ ನಾವು ಕೂಡ ವಿಶ್ ಮಾಡ್ತೀವಿ ಸರ್. ಥ್ಯಾಂಕ್ ಯು. So, what do you want to say finally to you viewers? Yeah, this is my debut in Kannada, and I'm very happy to be a part of Raj Vishnu, and that too under the banners of Ramu Films. Really, and our film is getting released on 4th of August, which is an auspicious day for Varamalakshmi. So, really happy to be a part of it. ಸೊ ನಿಮ್ಗೆ ಏನಾರು ಅನ್ಸುತ್ತಾ ಯಾವ್ದಾರ ಆ್ಯಂಗಲಿಂದ ಫಸ್ಟ್ ಮೂವಿ, ಡೆಬ್ಯೂ ಮೂವಿ ಅಂತ? ಇಲ್ಲ, ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಆ ಬ್ಯೂಟಿಫುಲ್ ಡಾಲ್ನ ನೋಡೋದಕ್ಕೆ ನಾವೆಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ. ಖಂಡಿತ ನೋಡ್ತೀವಿ ಥಿಯೇಟರ್ಗೆ ಹೋಗಿ. ಸೊ ಶರಣ್ ಸರ್. ಎಸ್, ರಾಜ್ ವಿಷ್ಣು ಬಹಳಷ್ಟು ಕಾರಣಗಳು ಸಿನಿಮಾನ ನೋಡೋದಕ್ಕೋಸ್ಕರವಾಗಿ. ಒಂದು, ನಾನು ಮೊಟ್ಟ ಮೊದಲನೇ ಬಾರಿ ರಾಮು ಸರ್ ಅವರ ಬ್ಯಾನರ್ನಲ್ಲಿ ಆ್ಯಕ್ಟ್ ಮಾಡ್ತಿರೋವಂಥದ್ದು. ಸೊ ರಾಮು ಸರ್ ಅವರ ಬ್ಯಾನರ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಅವರ ಶ್ರೀಮಂತಿಕೆಯ ವಿಚಾರ, ಸಿನಿಮಾ ಮಾಡೋದರ ವಿಚಾರದಲ್ಲಿ, ಶ್ರೀಮಂತಿಕೆಯ ವಿಚಾರದಲ್ಲಿ ನಂಬರ್ 1 ಸ್ಲಾಟನಲ್ಲಿ ಇರುವಂಥ ಒಂದು ಪ್ರತಿಷ್ಠಿತ ಬ್ಯಾನರ್ ಅದು. ಸೊ ಆ ಬ್ಯಾನರ್ ನಡಿ ಕೆಲಸ ಮಾಡುವಂಥ ಅವಕಾಶನೇ ಒಂದು ದೊಡ್ಡ ಎನಿ ಆ್ಯಕ್ಟರ್ ಅದು ಸಿಗುವಂಥದ್ದು. ಆಮೇಲೆ ಕಾಕತಾಳೀಯವಾಗಿ ಈ ಸಿನಿಮಾ ಒಂದು ದೊಡ್ಡ ವೆಚ್ಚವನ್ನು ಕೇಳುವಂಥ ಸಿನಿಮಾ. ಸೊ ಇವತ್ತು ನೀವು ಟ್ರೈಲರ್ಗಳು ನೋಡಿದ್ದೀರಿ, ಸಾಂಗ್ಸ್ಗಳನ್ನ ನೋಡಿದ್ದೀರಿ. ಸೊ ಅದರ ರಿಚ್ನೆಸ್ ಕಾಣಿಸ್ತಾ ಇದೆ ಅಂತಂದರೆ ಅದ್ರ ಹಿಂದೆ ಇರುವಂಥ ಒಂದು ದೊಡ್ಡ ಶಕ್ತಿ ದಟ್ ಈಸ್ ರಾಮು ಸರ್. ಸೊ ಅವ್ರಿಗೆ ಸೇರಬೇಕಾದಂಥ ಒಂದು ಕ್ರೆಡಿಟ್ಸ್. ಸೊ ಒಂದು ಕಾಮಿಡಿ ಸಿನಿಮಾವನ್ನು ಹೀಗೆ ಇರಬೇಕು ಅಂತನ್ನುವಂಥ ಒಂದು ಪಕ್ಕಾ ಚೌಕಟ್ಟು ನಿರ್ದೇಶಕರಿಗಿದ್ದಂಥದ್ದು. ಈ ಸಿನಿಮಾದಲ್ಲಿ ಮಾದೇಶ್ ಅವರ ಶರಣ್ನ ನೋಡೋ ಒಂದು ಹೊಸ ಥರ. ಯಾಕಂದರೆ ಇದುವರೆಗೂ ಸೊ ಡೈರೆಕ್ಟರ್ ಆಕ್ಟರ್ ಆಗ್ಬಿಟ್ಟಿದ್ದೀರಾ ನೀವು. ನಾನು ಎಲ್ಲ ಸಿನಿಮಾಗಳಲ್ಲೂ ಹಾಗೆ, ನೀವು ಆ ಸಿನಿಮಾದಲ್ಲಿ ಒಂದು ಥರ ನಾನು ಇರ್ತೀನಿ ಅಂತ ಅನ್ನೋದಾದರೆ ಅದು ಆ ಸಿನಿಮಾದ ಡೈರೆಕ್ಟರ್ ಕಂಡಂಥ ಕನಸಿಗೆ ನಾನು ಒಳಗಡೆ ಸೇರ್ಕೊಳ್ತೇನೆ ಅಷ್ಟೇ. ಸೊ ನಾನೇನು ತೀರಾ ಹಿಂಗೆ ಅಂತೇನು ಮಾಡಲ್ಲ. ಐ ಸರೆಂಡರ್ ಮೈ ಸೆಲ್ಫ್ ಟು ದಿ ಡೈರೆಕ್ಟರ್ಸ್ ಐ ವರ್ಕ್ ಫಾರ್. ಸೊ ದಟ್ ಈಸ್ ಹೌ ಮೈ ಸ್ಟೈಲ್ ಇಸ್. ಸೊ ನಾನೇನು ಅಂತೇನು ಏನಿಲ್ಲ. ಸೊ ಇಲ್ಲಿ ತನಕ ಏನು ನಡ್ಸ್ಕೊಂಡು ಬಂದಿದ್ದಾರೆ ಆ ಶರಣ್ ನಾನು ಕೂತಿದ್ದೀನಿ ಇಲ್ಲಿ ಅಷ್ಟೇ. ಸೊ ಇದರಿಂದ ಒಂದಿಷ್ಟು ಶಕ್ತಿಗಳು ಕೆಲಸ ಮಾಡುತ್ತೆ. ನನ್ನ ಚಿಕ್ಕಣ್ಣವರ ಕಾಂಬಿನೇಷನ್ ಆಫ್ಟರ್ ಅಧ್ಯಕ್ಷ 3-4 ಇಯರ್ಸ್ ಆಗಿತ್ತು. ಸೊ ನಾವು ಯಾವುದೇ ಸಿನಿಮಾ ಇನ್ ಬಿಟ್ವೀನ್ ಮಾಡ್ಲಿಕ್ಕೆ ಆಗಿರಲಿಲ್ಲ. ರಾಜ ವಿಷ್ಣುಗೋಸ್ಕರನೋ ಏನೋ ಗೊತ್ತಿಲ್ಲ. ಸೊ ಆ ಥರದೊಂದು ಪ್ಲಾಟ್ ಸಿಕ್ಕಿರಲಿಲ್ಲ ನಮಗೆ. ಸೊ ಆ ಥರದೊಂದು ವಂಡರ್ಫುಲ್ ಬ್ಯೂಟಿಫುಲ್ ಪ್ಲಾಟ್ ನಮಗೆ ರಾಜ ವಿಷ್ಣು ಸಿಕ್ಕಿದ್ದು. ನನ್ನ ಮತ್ತು ಚಿಕ್ಕಣ್ಣವರ ಕಾಂಬಿನೇಷನ್ ಅಗೇನ್, ನನ್ನ ಅರ್ಜುನ್ ಜನ್ಯ ಅವರ ಕಾಂಬಿನೇಷನ್ ಅಗೇನ್. ಸೊ ಇದೆಲ್ಲದರ ಜೊತೆಯಲ್ಲಿ ಇನ್ನೊಂದು ಎಲೆಮರೆಯ ಕಾಯಿ ಅಂತ ಹೇಳೋಕ್ಕಾಗಲ್ಲ, ಇನ್ನೊಬ್ಬರು ಹೀರೋ ಇದ್ದಾರೆ ಈ ಸಿನಿಮಾಗೆ, ಶ್ರೀನಿವಾಸ್ ಮೂರ್ತಿ ಸರ್. ಸೊ ಹಿ ಈಸ್ ಒನ್ ಹೀರೋ ಅಗೇನ್. ಏನಕ್ಕೆ ಅಂತ ಹೇಳ್ತೀನಿ, ಒಂದು ತಾತ ಮೊಮ್ಮಗನ ಡ್ರಾಮಾ ಇದೆ ಆ್ಯಕ್ಚುಲಿ. ಒಂದು ಬಾಂಡಿಂಗಿನ ಕತೆ ಇದು. ಸೊ ಇದು ನಾನೇ ಫಸ್ಟ್ ಟೈಮು ನಮ್ಮ ತಾತ, ನನ್ನ ಅಜ್ಜಿ, ಯಾಕಂದರೆ ಬಿಕಾಸ್ ಐ ಲಾಸ್ಟ್ ದೆಮ್. ನನಗಿಲ್ಲ, ನನ್ನ ತಂದೆಯವ್ರ ಕಡೆಯಿಂದನೂ ತಾತ ಅಜ್ಜಿ ಇಲ್ಲ, ನನ್ನ ತಾಯಿ ಕಡೆಯಿಂದನೂ ತಾತ ಅಜ್ಜಿ ಐ ಲಾಸ್ಟ್. ಸೊ ಆ ಮೆಮೊರೀಸ್ ಎಲ್ಲ ನನಗೆ ಆ ಮಿಸ್ಸಿಂಗ್ ಇತ್ತು ನನಗೆ. ಸೊ ಆ ಟೈಮಲ್ಲಿ ನನಗೆ ಆ್ಯಕ್ಟ್ ಮಾಡೋ ಸಮಯದಲ್ಲಿ ಸಮವಾಟ್ ಐ ರಿಕಲೆಕ್ಟೆಡ್ ಆಲ್ ಮೈ ಮೆಮರೀಸ್, ಸ್ಪೆಂಡ್ ಟೈಮ್ ವಿತ್ ದೆಮ್. ಸೊ ಇದೊಂದು ನನಗೊಂಥರ ಖುಷಿ ಕೊಟ್ಟಂಥ ವಿಚಾರ, ಎಮೋಷ್ನಲ್ ಆದಂಥ ವಿಚಾರ. ಸೊ ಈ ಥರದ ಒಂದು ಇಷ್ಟು ಹೊಸ ಥರಗಳು ಈ ಸಿನಿಮಾದಲ್ಲಿ ಅಡಕವಾಗಿದೆ. ಖಂಡಿತವಾಗ್ಲೂ ಒಂದು 2-2.5 ಗಂಟೆಗಳ ಕಾಲ ಶರಣ್ನ ಏನಾಗಿ ನೀವು ಇಷ್ಟಪಡ್ತಿದ್ರಿ ಆ ಶರಣ್ನೇ ಈ ಸಿನಿಮಾದಲ್ಲಿ ಸಿಗ್ತಾ ಇರೋವಂಥದ್ದು. ಅಗೇನ್ ಒನ್ ಮೋರ್ ಇಂಟ್ರೆಸ್ಟಿಂಗ್ ಥಿಂಗ್. ಸೊ ಹೀಗಾಗಿ ರಾಜ ವಿಷ್ಣುನ ಯಾರು ಮಿಸ್ ಮಾಡ್ಕೋಬೇಡಿ. ಖಂಡಿತವಾಗ್ಲೂ ನಿಮ್ಮನ್ನು ಮನರಂಜಿಸೋದ್ರಲ್ಲಿ ಸಿನಿಮಾ ಸೋಲಲ್ಲ ಅಂತ ಅನ್ನೋವಂಥದ್ದು ಇಡೀ ತಂಡದ ಪರವಾಗಿ ನಾನು ಭರವಸೆ ಕೊಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ಫನ್ ಅನ್ಲಿಮಿಟೆಡ್ ಪ್ಯಾಕೇಜ್ ನೋಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಈಗರ್ಲಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಸ್ಪೆಷಲ್ ಆದ ಎಪಿಸೋಡಲ್ಲಿ ಮತ್ತೆ ಮೀಟ್ ಮಾಡೋಣ. ಕೀಪ್ ರಾಕಿಂಗ್. ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ ಹ್ಯಾಪಿ ವರಮಹಾಲಕ್ಷ್ಮಿ. My name is Raj Vishnu. My name
ನೇಮ್ ಇಸ್ ಆಲ್ಬರ್ಟ್ ಐನ್ಸ್ಟೈನ್. ಈ ಡೈಲಾಗ್ಗಳು ಕೇಳ್ತಾ ಇದ್ರೆ ಖುಷಿ ಆಗುತ್ತೆ. ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ರಾಜ್ ವಿಷ್ಣು ನೋಡೋದಕ್ಕೆ ಮಿಸ್ ಮಾಡ್ಕೊಳ್ಬೇಡಿ. ಟೈಮ್ ಆಯಿತು, ಸೊ ಏನು ಮಾಡ್ತಾ ಇದ್ದೀರಾ, ಎಲ್ಲ ಥಿಯೇಟರ್ ಹತ್ರ ಪಾದ ಬೆಳೆಸೋಣ. ಸೊ ಬನ್ನಿ, ಇದು ಇವತ್ತಿನ ಸ್ಪೆಷಲ್ ಆದ ಎಪಿಸೋಡ್. ಮತ್ತೆ ಸಿಗೋಣ ಮತ್ತೊಂದು ಸ್ಪೆಷಲ್ ಆದ ಎಪಿಸೋಡ್ ಜೊತೆ. ನಮ್ಮ ರಾಜ್ ವಿಷ್ಣುನ ಮೀಟ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಟಿವಿ ನ್ಯೂಸ್, ಅದೇ ದಿಟ್ಟತನ ಹೊಚ್ಚ ಹೊಸತನ. ದಿಸ್ ಇಸ್ ಮುದು ಮೀನಾ ಸೈನಿಂಗ್ ಆಫ್. ಟೇಕ್ ಕೇರ್, ಬಾಯ್.